ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ತಾನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ನಾಡಿದ್ದು ಅಂದರೆ ಮೇ 20ನೇ ತಾರೀಕಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚಿಸಿ 3 ವರ್ಷಗಳಾಗ್ತಾ ಇದೆ. ಈ ಮಧ್ಯೆ ನಾಳೆ ತುಮಕೂರಿನಲ್ಲಿ ಇವರ ಸಾಧನಾ ಸಮಾವೇಶವೂ ಕೂಡ ನಡೀತಾ ಇದೆ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚಿಸಿ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ದೇವೆ. ಇವರು ಪ್ರಮುಖವಾಗಿ ಎಲ್ಲೆಡೆಯೂ ಕೂಡ ಬಹಳ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಇವರು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಿದೆ, ಅದರ ಫಲಾನುಭವಿಗಳಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಅದು ಜನರಿಗೆ ಸಹಾಯವನ್ನು ಮಾಡಿದೆ, ಇದೇ ನಮ್ಮ ಉತ್ತಮವಾದಂಥ ಆಡಳಿತ ಅನ್ನುವಂಥ ನಿಟ್ಟಿನಲ್ಲಿ ಇವರು ಹೇಳಿಕೊಳ್ಳೋದಕ್ಕೆ ಇವರೊಂದು ಸಾಧನಾ ಸಮಾವೇಶವನ್ನು ನಾಳೆ ತುಮಕೂರಿನಲ್ಲಿ ಮಾಡ್ತಾ ಇದ್ದಾರೆ. 3 ವರ್ಷಗಳು ಸಂಪೂರ್ಣವಾಗ್ತಾ ಇದೆ. ಇದರ ಮಧ್ಯೆ ಇವರ ಆಡಳಿತ ವಿರೋಧಿ ಅಲೆಯೂ ಕೂಡ ಅಷ್ಟೇ ಹೆಚ್ಚಾಗಿ ಕಾಣ್ತಾ ಇದೆ. ಇವರ ವೈಫಲ್ಯಗಳೆಲ್ಲವನ್ನೂ ಕೂಡ ವಿಪಕ್ಷಗಳು ಎತ್ತಿಡಿಯುವಂಥ ಕೆಲಸ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಸಾರಿಗೆ ನೌಕರರು ಇವರದೊಂದು ದೊಡ್ಡ ಪ್ರತಿಭಟನೆ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ನಾಳೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಸಂಧಾನ ಸಭೆ ಏನಾದರೂ ವಿಫಲವಾಗಿಬಿಟ್ರೆ ಖಂಡಿತವಾಗಿಯೂ ಬೀದಿಗಿಳಿಯೋದಿಲ್ಲ, ರಸ್ತೆಗಿಳಿಯೋದಿಲ್ಲ. ಬಸ್ಗಳು ಒಂದರ್ಥದಲ್ಲಿ ಶಕ್ತಿ ಯೋಜನೆ ನಂಬಿಕೊಂಡಿರುವಂಥ ಹೆಂಗಸರು ಮತ್ತು ಬಸ್ಗಳ ಮೇಲೆ ಅವಲಂಬಿತರಾಗಿರುವಂಥ ಜನಗಳಿಗೂ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಎಸ್ಮಾ ಜಾರಿ ಮಾಡಿದ್ರೂ ಕೂಡ, ಕೆಲಸದಿಂದ ಕಿತ್ತಾಕಿದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡ್ಬೇಕು ಅನ್ನುವಂಥದ್ದು. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಗಾದಿ ಕಿತ್ತಾಟ, ಮುಖ್ಯಮಂತ್ರಿ ಗಾದಿ ಏನಾಗುತ್ತೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರಾ ಇಲ್ವಾ, ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ ಇಲ್ವಾ ಅನ್ನುವಂಥ ಚರ್ಚೆ ನಡುವೆ ಮೇ 30ರ ಒಳಗಡೆ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ. ಆದರೆ ಈ ಮಧ್ಯೆ ಒಂದು ಗುಡ್ ನ್ಯೂಸನ್ನು ಬೆಂಗಳೂರಿಗೆ ಕೊಟ್ಟರು ಡಿ.ಕೆ. ಶಿವಕುಮಾರ್. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಹೋಗ್ತಾ ಇದ್ರು. ಅಂದರೆ ಅವರು ಕೊಟ್ಟಂಥ ಒಂದು ಆದೇಶ ಏನಿತ್ತು ಅಂದರೆ 2% ಕೊಟ್ಟು ಇವರು ಖಾತೆ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಶುಲ್ಕ ಪಾವತಿ ಜಾಸ್ತಿ ಇದ್ದದನ್ನು 2%ಗೆ ಮಾಡಿ ಖಾತೆ ಬದಲಾವಣೆ ಬಿ ಖಾತೆ ಟು ಎ ಖಾತೆ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಆದೇಶವನ್ನು ಏನು ಗವರ್ಮೆಂಟ್ ಹೊರಡಿಸಿತ್ತು, ಅದನ್ನು ಡಿ.ಕೆ. ಶಿವಕುಮಾರ್ ಅವರೇ ಬಹಳ ಕಾಳಜಿ ವಹಿಸಿ ಮಾಡಿದರು. ಅಂದರೆ ಜನಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದರು. ಅದನ್ನು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಟೀಕಿಸಿದ್ದಾರೆ. ಅಂದರೆ ನೀವು ಯಾರೂ ಕೂಡ ಖಾತೆ ಬದಲಾವಣೆ ಮಾಡ್ಕೊಳ್ಬೇಡಿ, ಮುಂದಿನ 2 ವರ್ಷ ಆದಂಥ ನಂತರದಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ, ನಾವೇ ಅದನ್ನು ಫ್ರೀಯಾಗಿ ಮಾಡಿಕೊಟ್ಬಿಡ್ತೇವೆ. ಇವರು ಸುಮ್ಮನೆ ಬೆಣ್ಣೆ ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮೂಗಿಗೆ, ಹೀಗಾಗಿ ಅದರ ಬಗ್ಗೆ ನೀವೇನು ಗಮನ ಹರಿಸಬೇಡಿ, ಯಾರು ಕೂಡ ಖಾತೆ ಬದಲಾವಣೆ ಮಾಡ್ಕೊಳ್ಬೇಡಿ ಅಂತ ಒಂದು ಹೇಳಿಕೆ ಕೊಟ್ಬಿಡ್ತಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ಈ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಹೊಟ್ಟೆ ಉರಿ, ಅವ್ರು ಏನೂ ಕೆಲಸ ಮಾಡಲ್ಲ, ಕೆಲಸನೇ ಮಾಡಿಲ್ಲ, ನಾವು ಮಾಡ್ತಾ ಇರೋದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಟಾಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಖಾತೆ ಬದಲಾವಣೆ ವಿಚಾರವಾಗಿ ಅವರು ಭ್ರಮೆಯಲ್ಲಿದ್ದಾರೆ, ಹಗಲುಗನಸು ಕಾಣ್ತಾ ಇದ್ದಾರೆ, ಅವರು ಅಧಿಕಾರಕ್ಕೆ ಬರಲ್ಲ, ಬಿಡದಿ ಟೌನ್ಶಿಪ್ ಶುರು ಮಾಡಿದ್ದು ನಾನು ಅಂತ ಹೇಳ್ಕೊಳ್ತಾರೆ. ಅವರು ಅದೇ ದುಡ್ಡು ಅವರೇ ತಿಟ್ಟಿದ್ರು, ಎಷ್ಟು ದುಡ್ಡು ಕೊಟ್ಟಿದ್ರು, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿಸ್ಕೊಂಡಿರೋರು, ಅವರನ್ನ ಏನೇನು ಕೆಲಸ ಮಾಡಿದ್ದಾರೆ, ಇವರೇನೇನು ಕೆಲಸ ಮಾಡಿದ್ದಾರೆ ಎಲ್ಲ ನನಗೂ ಗೊತ್ತಿದೆ. ಇದರ ಮಧ್ಯೆ ನಾನು 5 ಪಾಲಿಕೆಗಳನ್ನ ರಚನೆ ಮಾಡಿದೆ, BJPಯವರ ಮಾಹಿತಿ ತಗೊಂಡೆ, ಅವ್ರ ಜೊತೆಗೆ ಮಾತು ಕೂತ್ಕೊಂಡೇ ನಾನು ಇದೆಲ್ಲ ನಿರ್ಧಾರ ತಗೊಂಡಿರುವಂಥದ್ದನ್ನು ಅವರೇ ಮೆಚ್ಚಿಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೇವೆ, ಅದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂಥ ಟಾಂಗಿದು ಕುಮಾರಸ್ವಾಮಿ ಅವರ ಹೇಳಿಕೆಗೆ. ಹೀಗಾಗಿ ಕುಮಾರಸ್ವಾಮಿ ಅವರು ಸುಮ್ಮನೆ ಭ್ರಮನಿರಸರಾಗಿ ಹಗಲುಗಾನಸು ಕಾಣ್ತಾ ಈ ಥರದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅವ್ರು ಯಾವುದೋ ಖಂಡಿತವಾಗ್ಲೂ ಬರಲ್ಲ, ಅವರು ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಮತ್ತು ಟಾಂಗ್ ಕೊಡುವಂಥ ಮಾತುಗಳನ್ನು ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ಒಟ್ಟಾರೆ ಏನೇನೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರಾ, ಸಚಿವ ಸಂಪುಟ ವಿಸ್ತರಣೆ ಏನೆಲ್ಲ ಗೊಂದಲಗಳಾಗುತ್ತೆ, ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಕೊಡಲಾಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.